ನಮಸ್ಕಾರ. ಇವತ್ತಿನ ವಿಡಿಯೋ ಆರ್ ಬಿ ಐಯಿಂದ ಬಡ್ಡಿ ದರ ಏರಿಕೆ 3 ಷೇರುಗಳಿಗೆ ಪರಿಣಾಮ. ಆರ್ ಬಿ ಐ ಅವರು 0.50 ಬಡ್ಡಿಯ ದರವನ್ನು ಏರಿಸಿದ್ದಾರೆ, ರಿಪೋ ರೇಟು. ಆದ್ದರಿಂದಾಗಿ ಆರ್ ಬಿ ಐಯಿಂದ ಕಮರ್ಷಿಯಲ್ ಬ್ಯಾಂಕುಗಳಿಗೆ ಹೋಗುವಂತ ಹಣ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಆರ್ ಬಿ ಐ ಅವರು ತಮ್ಮ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದಾಗ ಅದರ ಅರ್ಥ ಏನು ಅಂತಂದ್ರೆ, ಕಮರ್ಷಿಯಲ್ ಬ್ಯಾಂಕುಗಳು HDFC ಬ್ಯಾಂಕು, SBI, ICICI ಬ್ಯಾಂಕ್ ಇವರೆಲ್ಲರೂ ಕೂಡ ತಮ್ಮ ಬಡ್ಡಿಯ ದರವನ್ನು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ ತಾವು ಕೊಡ್ತಾ ಇರುವಂತ ಲೋನುಗಳಿಗೆ. ಹಾಗಾದಾಗ ಬ್ಯಾಂಕಿನವರು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬೇಕಾಗತ್ತೆ ಲೋನ್ಗಳಿಗೆ. ಮತ್ತೆ ಇಂಡಿವಿಜುವಲ್ ಕಂಪನಿಗಳಿಗೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಯಾವಾಗ ಸಾಲ ದುಬಾರಿ ಆಗುತ್ತೋ, EMI ಪೇಮೆಂಟು ಮೇಲಕ್ಕೆ ಹೋಗುತ್ತೋ, ಅಲ್ಲಿಗೆ ಜನರ ಹತ್ರ ಉಳಿತಾಯ ಕಮ್ಮಿ ಆಗುತ್ತೆ, ಮತ್ತೆ ಕಂಪನಿಗಳಿಗೆ ಕೂಡ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಅದರಿಂದಾಗಿ ಜನಗಳು ಪರ್ಚೇಸ್ ಮಾಡೋದನ್ನ ಮುಂದೂಡುತ್ತಾರೆ. ಗೂಡ್ಸು ಮತ್ತು ಸರ್ವಿಸಸ್ಸಿಗೆ ಸ್ವಲ್ಪ ಡಿಮಾಂಡ್ ಕಮ್ಮಿ ಆಗುತ್ತೆ. ಆವಾಗ ತನ್ನಿಂದ ತಾನಾಗಿ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಇದು ಆರ್ ಬಿ ಐ ಅವರು ರೇಟ್ ಅನ್ನು ಜಾಸ್ತಿ ಮಾಡುವ ಹಿಂದಿನ ಒಂದು ರಹಸ್ಯ. ಸಾಮಾನ್ಯವಾಗಿ ಬಡ್ಡಿಯ ದರ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಷೇರು ಮಾರುಕಟ್ಟೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತಂದ್ರೆ ಕಂಪನಿಯವರು ತೆಗೆದುಕೊಂಡಂತ ಲೋನ್ಗಳಿಗೆ ಜಾಸ್ತಿ ಬಡ್ಡಿ ಕಟ್ಟಬೇಕಾಗುತ್ತೆ, ಕಂಪನಿಯ ಪ್ರಾಫಿಟ್ ಕಮ್ಮಿ ಆಗುತ್ತೆ, ಆಗ ಕಂಪನಿಯ ಷೇರಿನ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಇವತ್ತು ಆರ್ ಬಿ ಐ ರೇಟ್ ಹೈಕ್ ಮಾಡಿದ್ರು ಕೂಡ ಸ್ಟಾಕ್ ಮಾರ್ಕೆಟ್ ಒಂದಷ್ಟು ಮೇಲಕ್ಕೆ ಹೋಗಿದೆ. ಕಾರಣ ಏನಿರ್ಬೋದು ಅಂತಂದ್ರೆ, ಆರ್ ಬಿ ಐ ಅವರು ಆಗಲೇ ರೇಟು ಜಾಸ್ತಿ ಮಾಡಿ ಆಯಿತು, ಇನ್ನು ಮುಂದಿನ ದಿನಗಳಲ್ಲಿ ಪುನಃ ರೇಟನ್ನು ಜಾಸ್ತಿ ಮಾಡದೇ ಇರಬಹುದು ಅನ್ನುವಂಥ ಒಂದು ದೊಡ್ಡ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇಂದಾಗಿ. ಅಂದರೆ ಮುಂದಿನ ದಿನಗಳಲ್ಲಿ ಹಣದೊಬ್ಬರ ಕಮ್ಮಿ ಆಗುತ್ತೆ ಅಂತಂದ್ರೆ ಆಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ದು ಅನುಕೂಲ ಆಯಿತು. ಮತ್ತೆ ಇನ್ನು ಮುಂದೆ ಇನ್ಫ್ಲೇಷನ್ ಹದ್ದು ಬಸ್ತಿಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಆರ್ ಬಿ ಐ ರೇಟ್ ಇನ್ಕ್ರೀಸ್ ಮಾಡಿದ ತಕ್ಷಣ ಯಾವ ಕ್ಷೇತ್ರಗಳಲ್ಲಿ ಯಾವ ಷೇರಿಗೆ ಜಾಸ್ತಿ ಹೊಡೆತ ಬೀಳ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ತೋರಿಸ್ಲಿಕ್ಕೋಸ್ಕರ ನಾನು ಮುಂದಿನ 3 ಸ್ಲೈಡ್ನಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೊದಲನೇದ್ದು ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಕ್ಷೇತ್ರದ ಷೇರುಗಳು. ಇಂಟ್ರೆಸ್ಟ್ ರೇಟು ಜಾಸ್ತಿ ಆದ ತಕ್ಷಣ ಬ್ಯಾಂಕು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ, ಕಾಸ್ಟ್ ಆಫ್ ಬಾರೋಯಿಂಗ್ ಮೇಲಕ್ಕೆ ಹೋಗುತ್ತೆ, ಮತ್ತೆ ಅವರ ಕಾಸ್ಟ್ ಕೂಡ ಮೇಲಕ್ಕೆ ಹೋಗುತ್ತೆ. ಉದಾಹರಣೆಗೆ ಆರ್ ಬಿ ಐ ಅವರು ತಮ್ಮ ಇಂಟ್ರೆಸ್ಟ್ ರೇಟ್ ಹೈಕನ್ನು 0.5% ಅಂತ ಮಾಡಿದ್ದಾರೆ. ಅಲ್ಲಿಗೆ ಹೆಚ್ಚಿನ ಬ್ಯಾಂಕಿನವರು ತಮ್ಮ ಲೋನಿಗೆ 0.3% ಅನ್ನು ಜಾಸ್ತಿ ಚಾರ್ಜ್ ಮಾಡ್ತಾರೆ. 0.2% ಅನ್ನು ತಾವೇ ತಮ್ಮ ಪ್ರಾಫಿಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಅಬ್ಸರ್ವ್ ಮಾಡ್ಕೊಳ್ತಾರೆ. ಈಗ ಎರಡನೆಯ ಕ್ಷೇತ್ರ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗುವಂತದ್ದು ಇಂಟ್ರೆಸ್ಟ್ ರೇಟ್ ಮೇಲೆ ಹೋದಾಗ ರಿಯಲ್ ಎಸ್ಟೇಟ್ ಸೆಕ್ಟರ್ ಸ್ಟಾಕ್ಸ್. ನಿಮಗೆ ಗೊತ್ತಿದ್ದ ಹಾಗೆ ರಿಯಲ್ ಎಸ್ಟೇಟ್ ಅಲ್ಲಿ ಜನ ಪ್ರಾಪರ್ಟೀಸ್ ಅನ್ನು ಖರೀದಿ ಮಾಡೋದಕ್ಕೆ ಲೋನಿಗೆ ಮೊರೆ ಹೋಗ್ತಾರೆ. ಯಾವಾಗ ಇಂಟ್ರೆಸ್ಟ್ ರೇಟ್ ಮೇಲಕ್ಕೆ ಹೋಗುತ್ತೋ ಜನರ EMI ಬರ್ಡನ್ ಮೇಲಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಫ್ಲಾಟ್ಸು, ಕಮರ್ಷಿಯಲ್ ಪ್ರಾಪರ್ಟೀಸ್ ಇವುಗಳ ಸೇಲ್ಸು ಕಮ್ಮಿ ಆಗುತ್ತೆ. ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾವ ಷೇರುಗಳು ಅಂತ ಕೇಳ್ಬೋದು, DLF, ಗಾಡ್ರೇಜ್ ಪ್ರಾಪರ್ಟೀಸ್, ಬ್ರಿಗೇಡ್, ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಇತ್ಯಾದಿ. ಈಗ ಮೂರನೆಯ ಕ್ಷೇತ್ರ ಆಟೋಮೊಬೈಲ್ ಸೆಕ್ಟರ್ ಸ್ಟಾಕ್ಸ್. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹೆಚ್ಚಿನವರು ತಮ್ಮ ಆಟೋಮೊಬೈಲ್ ಅನ್ನು ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ ಬ್ಯಾಂಕಿನ ಲೋನಿಗೆ ಮೊರೆ ಹೋಗ್ತಾರೆ, ಕಾರು, 2 ವೀಲರ್ಸ್ಗೋಸ್ಕರ. ಅಲ್ಲಿಗೆ ಅವರ EMI ಜಾಸ್ತಿ ಆಗುತ್ತೆ ಅಂತಂದ್ರೆ ತಾವು ತೆಗೆದುಕೊಳ್ಳಬೇಕಾದಂತ ಕಾರಿನ ಡಿಸಿಷನ್ ಅನ್ನು ಮುಂದೂಡ್ತಾರೆ, ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತೆ ಅದರಿಂದಾಗಿ ಆಟೋಮೊಬೈಲ್ ಕಂಪನಿಗಳಿಗೆ ಒಂದಷ್ಟು ಸೇಲ್ಸ್ ಕಮ್ಮಿ ಆಗ್ಬೋದು. ಉದಾಹರಣೆ ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, M&M, ಬಜಾಜ್ ಆಟೋ, ಹೀರೋ ಮೋಟೋ ಕಾರ್ ಇತ್ಯಾದಿ. ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ, ಈ ವಿಡಿಯೋನ ನೋಡಿದ ಮೇಲೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂತ
3 ಕ್ಷೇತ್ರಗಳ ಹೆಸರನ್ನು ಹೇಳಿದ್ದೇನೆ. ನಾಳೆಯಿಂದ ನೋಡ್ತಾ ಇರಿ ಆ ಕ್ಷೇತ್ರಗಳ ಷೇರುಗಳು ಮೇಲಕ್ಕೆ ಹೋಗ್ತಾವ ಕೆಳಕ್ಕೆ ಹೋಗ್ತಾವ ಅಂತ. ಒಮ್ಮೆ ನಿಮಗೆ ಯಾವ ರೀತಿ ಇಂತಹ ಷೇರುಗಳು ಗ್ಯಾರಂಟಿಯಾಗಿ ಕೆಳಗೆ ಬೀಳ್ತವೆ ಅಂತ ಮುಂದಿನ ದಿನಗಳಲ್ಲಿ ಕಂಡು ಬಂದರೆ ಆವಾಗ ನೀವು ಬೇಕಾದಷ್ಟು ಅಡ್ವಾಂಟೇಜ್ ಅನ್ನು ತಗೊಳ್ಬಹುದು ಷೇರು ಮಾರುಕಟ್ಟೆಯಿಂದ. ಮತ್ತೊಂದು ವಿಚಾರ, ಇವತ್ತು ಇಂಟ್ರೆಸ್ಟ್ ರೇಟ್ ಏರಿಕೆ ಆದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಒಂದು ತರ ರ್ಯಾಲಿ ಕಂಡು ಬಂತು. ಇದು ಮೋಸ್ಟ್ಲಿ ರಿಲೀಫ್ ರ್ಯಾಲಿ ಇರಬಹುದು. ಅಂತಂದ್ರೆ ತುಂಬಾ ದಿವಸದಿಂದ ಷೇರು ಮಾರುಕಟ್ಟೆ ಕೆಳಗಡೆ ಬರ್ತಾ ಇದ್ದಾಗ ಬಹಳ ಜನ ಅದನ್ನ ಶಾರ್ಟ್ ಮಾಡಿರ್ತಾರೆ. ಅಂತಂದ್ರೆ ಅದನ್ನ ಫ್ಯೂಚರ್ಸ್ ನಲ್ಲಿ ಆಗ್ಲೇ ಮಾಡ್ಕೊಂಡಿರ್ತಾರೆ. ಇವತ್ತಲ್ದ್ರೆ ನಾಳೆ ಪರ್ಚೇಸ್ ಮಾಡ್ಕೋಬೇಕು. ಇವತ್ತು ಮೋಸ್ಟ್ಲಿ ಪರ್ಚೇಸ್ ಮಾಡ್ಕೊಂಡಿರ್ಬೋದು. ಇದಕ್ಕೆ ನಾವು ರಿಲೀಫ್ ರ್ಯಾಲಿ ಅಂತ ಕರಿತೇವೆ. ಇದು ಗ್ಯಾರಂಟಿಯಾಗಿ ಷೇರು ಮಾರುಕಟ್ಟೆ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳುವಂತ ಒಂದು ಸೈನ್ ಅಲ್ಲ. ಆದ್ದರಿಂದ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಷೇರು ಮಾರುಕಟ್ಟೆ ಬಿಹೇವ್ ಮಾಡಬಹುದು ಅಂತ. ಇವತ್ತಿನ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಬುಲೆಟ್ ಟ್ರೈನು ಸದ್ಯದಲ್ಲೇ ಆಪರೇಷನಲ್ ಆಗ್ಲಿಕ್ಕಿದೆ? ಕರ್ನಾಟಕ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಮಹಾರಾಷ್ಟ್ರ ಆದ್ರೆ ಬಿ ಅಂತ ಟೈಪ್ ಮಾಡಿ, ಗುಜರಾತ್ ಅಂದ್ರೆ ಸಿ ಅಂತ ಟೈಪ್ ಮಾಡಿ, ಉತ್ತರ ಪ್ರದೇಶ್ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.